ನಮಸ್ಕಾರ ಗೆಳೆಯರೆ, ನಾನಿವತ್ತು ಹೇಳುವಂಥ ಮೂವಿ ಹೆಸರು ದ ಮಿಡ್ ನೈಟ್ ಮೀಟ್ ಟ್ರೈನ್. ಈ ಒಂದು ಮೂವಿಯ ಕತೆ ಹಾರರ್ ಮತ್ತು ಸ್ಲ್ಯಾಶರ್ ಮೇಲೆ ಬೇಸ್ ಆಗಿದೆ. ಮೂವಿಯ ಒಂದು ಸಣ್ಣ ಕಥೆನ ಹೇಳ್ತೇನೆ ಕೇಳಿ. ಮೂವಿಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಲಿಯೋನ್ ಅಂತ. ಅವನಿಗೆ ತುಂಬಾ ಫೇಮಸ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅವನೊಬ್ಬ ಫೋಟೋಗ್ರಾಫರ್. ಇದೇ ಕಾರಣಕ್ಕೆ ಸಿಟಿಲಿ ನಡೆಯುವಂಥ ಡಾರ್ಕ್ ವಿಷಯಗಳನ್ನು ಫೋಟೋ ಹಿಡಿದು ಫೇಮಸ್ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಒಂದು ರಾತ್ರಿ ಮೆಟ್ರೋ ಸ್ಟೇಷನ್ ಅಂಡರ್ ಪಾಸಲ್ಲಿ ಒಂದು ಹುಡುಗಿಗೆ ಕೆಲವರು ಕಾಟ ಕೊಡ್ತಿರ್ತಾರೆ. ಇದೇ ಕಾರಣಕ್ಕೆ ಈ ಲಿಯೋನ್ ಆ ಹುಡುಗಿನ ಕಾಪಾಡ್ತಾನೆ. ನಂತರ ಸೇಫ್ ಆಗಿ ಮೆಟ್ರೋನ ಹತ್ತಿಸಿ ತನ್ನ ಮನೆಗೆ ಹೋಗ್ತಾನೆ. ಇದಾದ ಕೆಲವು ದಿವಸಗಳ ನಂತರ ಅದೇ ಹುಡುಗಿ ಫೋಟೋನ ಪೇಪರಲ್ಲಿ ನೋಡ್ತಾನೆ. ಆ ಹುಡುಗಿ ಕಾಣೆಯಾಗಿದ್ದಾಳೆ ಅಂತ. ಇದನ್ನು ನೋಡಿ ಇವನಿಗೆ ತುಂಬಾ ಅಚ್ಚರಿ ಅನಿಸುತ್ತೆ. ಯಾಕೆ ಅಂದರೆ ಇವನೇ ಸ್ವತಃ ಆ ಹುಡುಗಿನ ಸೇಫಾಗಿ ಮೆಟ್ರೋಲಿ ಹತ್ತಿಸಿ ಕಳಿಸಿರ್ತಾನೆ. ನಂತರ ಈ ಹುಡುಗಿ ಹೇಗೆ ಕಾಣೆ ಆದ್ಲು ಅನ್ನೋದನ್ನು ಹುಡುಕೋದಕ್ಕೆ ಶುರು ಮಾಡ್ತಾನೆ. ಆ ಒಂದು ಮೆಟ್ರೋಲಿ ರಾತ್ರಿ ಯಾರಿಗೂ ಗೊತ್ತಿಲ್ಲದಾಗೆ ಪ್ರಯಾಣ ಮಾಡ್ತಾನೆ. ಎಲ್ಲರೂ ಹೋದ ಮೇಲೂ ಕೂಡ ಅದೇ ಒಂದು ಮೆಟ್ರೋಲಿ ಇರ್ತಾನೆ. ಅಲ್ಲಿ ಕೆಲವು ವಿಷಯಗಳನ್ನು ಗಮನಿಸ್ತಾನೆ. ಅದೇನು ಅಂದರೆ ಆ ವ್ಯಕ್ತಿ ಸೂಟು ಬೂಟು ಹಾಕೊಂಡು ತುಂಬಾ ಸೈಲೆಂಟ್ ಆಗಿ ಕೂತಿರ್ತಾನೆ. ಎಲ್ಲರೂ ಇಳಿದು ತಂಪಾಡಿಗ್ತಾ ಹೋದ ಮೇಲೂ ಕೂಡ ಇವನು ಮಾತ್ರ ರಾತ್ರಿ ಆದ್ರೂ ಅದೇ ಒಂದು ಮೆಟ್ರೋಲಿ ಕೂತಿರ್ತಾನೆ. ಇವನು ಕೂಡ ಬಚ್ಚಿಟ್ಕೊಂಡು ಆ ವ್ಯಕ್ತಿನ ತುಂಬಾ ಗಮನ ಕೊಟ್ಟು ನೋಡ್ತಿರ್ತಾನೆ. ಕೆಲವು ಗಂಟೆಗಳಾದ ಮೇಲೆ ನೋಡ್ತಾನೆ ಆ ವ್ಯಕ್ತಿ ಬೇರೆ ಒಂದು ಕಂಪಾರ್ಟ್ಮೆಂಟ್ಗೆ ಹೋಗ್ತಿರ್ತಾನೆ ಅಂತ, ಅಂದರೆ ಬೇರೆ ಒಂದು ಬಾಕ್ಸ್ಗೆ. ನಂತರ ಇವನು ಕೂಡ ಅವನಿಗೆ ಗೊತ್ತಿಲ್ಲದಾಗೆ ಫಾಲೋ ಮಾಡ್ಕೊಂಡು ಹೋಗಿ ನೋಡ್ತಾನೆ. ಆ ಒಂದು ಬಾಕ್ಸಲ್ಲಿ, ಅಂದರೆ ನೆಕ್ಸ್ಟ್ ಬಾಕ್ಸ್ಗಳಲ್ಲಿ ಮನುಷ್ಯರ ಮೃತದೇಹ ಇರುತ್ತೆ. ಸೊ ಬೇಸಿಕಲಿ ಆ ಒಬ್ಬ ವ್ಯಕ್ತಿ ಸೂಟು ಬೂಟು ಹಾಕೊಂಡಿರೋನು ಒಬ್ಬ ಸೀರಿಯಲ್ ಕಿಲ್ಲರ್. ಮೆಟ್ರೋಲಿ ಲಾಸ್ಟಲ್ಲಿ ಬರುವಂಥ ವ್ಯಕ್ತಿಗಳನ್ನು ಕ್ರೂರವಾಗಿ ಕೊಂದು ಅವರ ಮಾಂಸನ ಕಲೆಕ್ಟ್ ಮಾಡ್ತಿರ್ತಾನೆ. ಗೆಳೆಯರೆ, ಈ ಒಂದು ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಮೂವಿ ಮಾತ್ರ ತುಂಬಾ ಭಯಾನಕವಾಗಿದೆ. ಹಾಗೆ ಹಾರರ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ಒಬ್ಬ ವ್ಯಕ್ತಿ ಮನುಷ್ಯರನ್ನ ಯಾಕೆ ಕೊಲ್ತಿರ್ತಾನೆ, ಮನುಷ್ಯರ ದೇಹನ ಯಾಕೆ ಕಲೆಕ್ಟ್ ಮಾಡ್ತಿರ್ತಾನೆ ಅನ್ನೋದನ್ನ ಈ ಒಂದು ಮೂವಿನ ನೋಡಿ ನೀವು ಅರ್ಥ ಮಾಡ್ಕೋಬೇಕು. ಮೂವಿಯ ಎಂಡಿಂಗ್ ಮಾತ್ರ ತುಂಬಾ ಭಯಾನಕವಾಗಿತ್ತು. ನಾನಂತರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂಥ ಒಂದು ಸೀನ್ನ ನೀವು ನೋಡ್ತೀರಾ. ಗೆಳೆಯರ, ಇಂಥ ಬೆಸ್ಟ್ ಮೂವೀಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರ. ಅಲ್ಲಿ ತನಕ ಕಾಯ್ತಾರೆ. ಬರ್ತೀನಿ ಗೆಳೆಯರ.